ಹಲೋ ಹಲೋ ಹೆಲೋ ಎವ್ರಿವಾನ್. ಇವತ್ತು ನಾವು ನರ್ವ್ ಇಂಪಲ್ಸ್ನ ಜನರೇಷನ್ ಮತ್ತು ಕಂಡಕ್ಷನನ್ನು ಸ್ಟಿಮ್ಯುಲೇಷನ್ ಮುಖಾಂತರ ಅರ್ಥ ಮಾಡ್ಕೊಳ್ಳುವ. ಸೊ ಫಸ್ಟಿಗೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, ನಮ್ಮ ಈ ನ್ಯೂರಾನ್ಸ್ ಏನಿದೆ ದೇ ಟ್ರಾನ್ಸ್ಪೋರ್ಟ್ ಮೆಸೇಜ್, ದೇ ಟ್ರಾನ್ಸ್ಪೋರ್ಟ್ ನರ್ವ್ ಇಂಪಲ್ಸ್ ಆ್ಯಂಡ್ ದೇ ಆರ್ ಎಕ್ಸೈಟೇಬಲ್ ಆ್ಯಂಡ್ ದೇ ಆರ್ ಪೋಲರೈಸ್ಡ್. ಸೊ ಹೇಗೆ ನಾವು ಈ ನ್ಯೂರಾನ್ಸನ್ನು ಪೋಲರೈಸ್ಡ್ ಅಂತ ಹೇಳ್ಬೋದು? ಬಿಕಾಸ್ ದೇ ಹ್ಯಾವ್ ಗಾಟ್ ion channels which has been controlled by ATP. So these neuron membranes are permeable, selectively permeable for potassium ions and sodium ion. Adre when the neurons are not conducting any message, andre membranes when they are not conducting any nerve impulse, so that is called as resting potential. So rest time alli what we get to see is the membranes are more permeable to potassium ion, nearly impermeable to sodium ion, and impermeable to negatively charged proteins. And what we get to see inside of the neuron, ಅಂದರೆ ಆಕ್ಸಾನ್ನ ಇನ್ಸೈಡ್ ನಾವು ಜಾಸ್ತಿ ಪೊಟ್ಯಾಷಿಯಂ ಕಮ್ಮಿ ಸೋಡಿಯಂ ಅಯಾನ್ಸ್ ಅನ್ನು ನೋಡ್ಬೋದು. ಇದರಿಂದ ಒಳಗಡೆ ನಾವು ನೆಗೆಟಿವ್ ಚಾರ್ಜಸ್ ಅನ್ನು ನೋಡ್ಬೋದು. ಹೊರಗಡೆ ವಿ ಗೆಟ್ ಟು ಸಿ ಮೋರ್ ಸೋಡಿಯಂ ಅಯಾನ್, ಲೆಸ್ ಪೊಟ್ಯಾಷಿಯಂ ಅಯಾನ್ಸ್, ದಟ್ ಇಸ್ ವಿ ಗೆಟ್ ಟು ಸಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಔಟ್ಸೈಡ್. ಸೊ ಮೆಂಬ್ರೇನ್ಸ್ನ ಒಳಗಡೆ ನೆಗೆಟಿವ್, ಹೊರಗಡೆ ಪಾಸಿಟಿವ್. ಸೊ ಇದನ್ನ ನಾವು ಒಂದು ಸಿಮ್ಯುಲೇಷನ್ ಮುಖಾಂತರ ಅರ್ಥ ಮಾಡ್ಕೊಳ್ಳುವ. ಸೊ ಹಿಯರ್ ವಿ ಗೆಟ್ ಟು ಸಿ ದ ಪಾರ್ಟ್ ಆಫ್ ದ ನ್ಯೂರಾನ್. ಓಕೆ, ಆಕ್ಸಾನ್ನ ಪಾರ್ಟನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಏನಿದೆ, ದಿಸ್ ಇಸ್ ನಥಿಂಗ್ ಬಟ್ ಇನ್ಸೈಡ್ ಆಫ್ ದಿ ಆಕ್ಸಾನ್, ಹೊರಗಡೆ ದಿಸ್ ಇಸ್ ಔಟ್ಸೈಡ್ ಆಫ್ ದಿ ಆಕ್ಸಾನ್. ಸೊ ಎಕ್ಸ್ಟ್ರಾಸೆಲ್ಯುಲಾರ್ ಫ್ಲೂಯಿಡ್, ಇಂಟ್ರಾಸೆಲ್ಯುಲಾರ್ ಫ್ಲೂಯಿಡ್. ಸೊ ದಿಸ್ ಇಸ್ ಎಟ್ ರೆಸ್ಟ್. ಸೊ ಈಗ ಈ ಆಕ್ಸಾನ್ ಏನಿದೆ ಇಟ್ ಇಸ್ ಎಟ್ ರೆಸ್ಟ್, ಅಂದರೆ ಯಾವುದೇ ನರ್ವ್ ಇಂಪಲ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ. ಸೊ ಒಳಗಡೆ ವಿ ಗೆಟ್ ಟು ಸಿ ನೆಗೆಟಿವ್ಲಿ ಚಾರ್ಜ್ಡ್ ಮೆಂಬ್ರೇನ್. ಇದು ಒಳಗಡೆ ಫುಲ್ ನೆಗೆಟಿವ್ ಚಾರ್ಜಸ್ ಅಲ್ವಾ, ಹೊರಗಡೆ ಪಾಸಿಟಿವ್ ಚಾರ್ಜಸ್. ಈಗಷ್ಟೇ ನಾವು ನೋಡಿದ್ವಿ ಮೆಂಬ್ರೇನ್ಸ್ ಆರ್ permeable for potassium, impermeable for sodium ಅಂತ. ಸೊ ಒಳಗಡೆ ವಿ ಗೆಟ್ ಟು ಸಿ ಮೋರ್ ಪೊಟ್ಯಾಷಿಯಂ ಅಯಾನ್ಸ್. ಸೊ ಕಾನ್ಸಂಟ್ರೇಷನ್ ನೋಡಿ, ಪೊಟ್ಯಾಷಿಯಂ ಅಯಾನ್ಸ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಒಳಗಡೆ. ಹೊರಗಡೆ ಪೊಟ್ಯಾಷಿಯಂ ಅಯಾನ್ ಕಮ್ಮಿ ಇದೆ, ಆದರೆ ಸೋಡಿಯಂ ಅಯಾನ್ಸ್ ಜಾಸ್ತಿ ಇದೆ, ರೈಟ್? ಆ್ಯಂಡ್ ಹೊರಗಡೆ ಚಾರ್ಜ್ ಏನು ಪಾಸಿಟಿವ್, ಒಳಗಡೆ ನೆಗೆಟಿವ್. ಸೊ ದಿಸ್ ಇಸ್ ಎಟ್ ರೆಸ್ಟ್. ಈಗ ನಾವು ಈ ನ್ಯೂರಾನ್ನ ಸ್ಟಿಮ್ಯುಲೇಟ್ ಮಾಡುವ. ಸೊ ವೆನ್ ವಿ ಸ್ಟಿಮ್ಯುಲೇಟ್ ದ ನ್ಯೂರಾನ್, ಸೊ ವಾಟ್ ವಿ ಗೆಟ್ ಟು ಸಿ, ನೋಡಿ ಮೆಸೇಜ್ ಬಂತು, ನರ್ವ್ ಇಂಪಲ್ಸ್ ಬಂತು. ಸೊ ವಿ ಗೆಟ್ ಟು ಸಿ everything happening opposite way. So I stimulate once again. So ನೀವು ಈ ರೆಡ್ ಕಲರ್ ಡಾಟ್ಸ್ ಏನಿತ್ತು, ದಟ್ ಇಸ್ ಸೋಡಿಯಂ ಅಯಾನ್ಸ್ ಏನಿತ್ತು, ಅದರನ್ನ ನೀವು ಒಳಗಡೆ ಜಾಸ್ತಿ ನೋಡಿದ್ರಿ ಈಗ ಅಲ್ವಾ. ಹಾಗೆ ಹೊರಗಡೆ ವಿ ಗಾಟ್ ಟು ಸಿ ಪೊಟ್ಯಾಷಿಯಂ ಅಯಾನ್ಸ್ ಮೋರ್, ಅಂದರೆ ಪೊಲಾರಿಟಿ ಗಾಟ್ ರಿವರ್ಸ್ಡ್. ಇನ್ಸೈಡ್ ಇಟ್ ಬಿಕೇಮ್ ಪಾಸಿಟಿವ್, ಔಟ್ಸೈಡ್ ಇಟ್ ಬಿಕೇಮ್ ನೆಗೆಟಿವ್. ಒನ್ಸ್ ಅಗೇನ್ ವಿ ವಿಲ್ ಬಿ ಸ್ಟಿಮ್ಯುಲೇಟಿಂಗ್. ನೋಡಿ, ಸೊ ಇಂಟ್ರಾಸೆಲ್ಯುಲಾರ್ ಫ್ಲೂಯಿಡ್ ಅಲ್ಲಿ ವಾಟ್ ವಿ ಗೆಟ್ ಟು ಸಿ ಮೋರ್ ಸೋಡಿಯಂ ಅಯಾನ್ಸ್, ಔಟ್ಸೈಡ್ ವಿ ಗೆಟ್ ಟು ಸಿ ಮೋರ್ ಪೊಟ್ಯಾಷಿಯಂ ಅಯಾನ್ ಅಲ್ವಾ. ಆದರೆ ದಿಸ್ ಪರ್ಟಿಕ್ಯುಲರ್ ನರ್ವ್ ಇಂಪಲ್ಸ್ ಇಟ್ ಇಸ್ ವೆರಿ ಶಾರ್ಟ್ ಲಿವ್ಡ್. ಸೊ ಇಮಿಡಿಯೇಟ್ ಆಗಿ ದ axonal membrane, they come back to their normal potential, that is resting potential, right? So this is what I want to say. Let's meet in the coming video. Until then, bye.